BCM ಮಂಜಣ್ಣ ಅಂತ ನವೋದಯ ಸಂಸ್ಥೆ ಅಧ್ಯಕ್ಷರು, ರಮೇಶ್ ಅಂತ SMR ಉದ್ಯಮಿಗಳು ಶ್ರವಣಬೆಳಗೊಳ. ನಾನು ಒಬ್ಬ ಸ್ಥಾನಕ್ಕೆ ಆಕಾಂಕ್ಷಿ, ನಾನು ಒಬ್ಬ ಸದಸ್ಯನಾಗಿ ಆಕಾಂಕ್ಷಿಯಾಗಿ ನಾನು ಬಂದು ನಿಮ್ಮ ಪತ್ರಿಕಾ ಭವನದಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀನಿ. ಈ ಜಿಲ್ಲಾಧ್ಯಕ್ಷರು ಏನ್ ಮಾಡ್ಬೇಕಾಯ್ತು ಅಂದ್ರೆ, ಇಲ್ಲ ಅವಧಿ ಮುಗಿದ ಮೇಲೆ ಎಲ್ಲ 7 ತಾಲೂಕಿನ ಸರ್ವ ಸದಸ್ಯರ ಸಭೆ ಕರೆದು ಸಭೆನ ಬರ್ಖಾಸ್ತು ಮಾಡಿ ಅವರು ಯಾವ ವ್ಯಕ್ತಿ ಪ್ರಧಾನ ನಿಂತ್ಕೊಳ್ಳಿ, ಈ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಅವಕಾಶ ಇದೆ. ಇವರು ಜಿಲ್ಲಾಧ್ಯಕ್ಷ ಸ್ಥಾನದಲ್ಲೇ ಇದ್ಕೊಂಡು ಇನ್ನೂ ಅವಧಿ ಮುಗಿದಲೇ ಅವರು ಒಂದು ವ್ಯಕ್ತಿಪರ ಒಂದು ಚುನಾವಣಾ ಪ್ರಚಾರ ಮಾಡ್ತಾ ಇರೋದು ನಮಗೆ ಯಾಕೆ ಸರಿ ಅನಿಸ್ತಾ ಇಲ್ಲ. ಯಾಕಂದ್ರೆ ಮೊನ್ನೆ ಒಂದು ನೋಡಿದೆ ನಾನು ಆರ್ಟಿಕಲ್ ಅಲ್ಲಿ, ಖಾಸಗಿ ಹೋಟ್ಲಲ್ಲಿ ಒಂದು ಮೀಟಿಂಗ್ ಮಾಡಕ್ಕೆ ನಮ್ಮ ಪತ್ರಕರ್ತರ ಮಿತ್ರರಲ್ಲಿ ಕೇಳ್ತಾರೆ, 1 ಲಕ್ಷ ಕಮ್ಮಿಯಿಂದಲೇ ಆಗಲ್ಲ. ಸಂಜೆ 6 ಗಂಟೆ ಮೇಲೆ ಏನೇನು ನಡೆಯುತ್ತೆ ಅಂತ ಎಲ್ಲ ನಮಗೆಲ್ಲ ಗೊತ್ತು. ನನ್ನ ಬಾಯಿಂದ ಅವೇನು ಹೇಳೋ ಒಂದಿದಿಲ್ಲ. ಆ 1 ಲಕ್ಷ ಒಂದೊಂದು ಮೀಟಿಂಗ್ 1 ಲಕ್ಷ ಅಂದ್ರೂ ಇವರು ಹಣಬಲ ಉಳ್ಳವರಿಗೆ, ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ, ಅವ್ರಿಗೆ ಇವರು ಮಲ್ಲೇಶ್ ಗೌಡರು ಸಪೋರ್ಟ್ ಮಾಡ್ಕೊಳಕ್ ಹೋದ್ರೆ ಅವ್ರಿಗೆ ನೈತಿಕತೆ ಅನ್ನೋದಿದ್ರೆ ದಯವಿಟ್ಟು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ, ಈ ಪತ್ರಿಕಾ ಗೋಷ್ಠಿ ಮುಖಾಂತರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮುಂದೆ ಅವ್ರು ಯಾವ ಪರನಾರ ನಿಂತ್ಕೊಳ್ಳಿ, ನಾವು ಅದಕ್ಕೆ ಯಾರು ಅಡ್ಡಿಪಡಿಸಲ್ಲ. ಆದರೆ ಅವರು ಜಿಲ್ಲಾಧ್ಯಕ್ಷ ಸ್ಥಾನದಲ್ಲೇ ಮುಂದುವರೆದು ಅವರು ವ್ಯಕ್ತಿಪರ ಚುನಾವಣಾ ಪ್ರಚಾರ ಕೈಗೊಂಡ್ರೆ ನಾವಂತೂ ಅವ್ರು ಎಲ್ಲಿ ಸಭೆ ಮಾಡ್ತಾರೋ ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ಇದು ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆಯೋ ಗೊತ್ತಿಲ್ಲ. ಇಡೀ 28,000 ಜನ ಏನ್ ಸದಸ್ಯರಿದ್ದಾರೆ ಅವ್ರಿಗೆಲ್ಲ ಅವಮಾನ ಮಾಡಿದ ರೀತಿ ಮಲ್ಲೇಶ್ ಗೌಡರು ದಯವಿಟ್ಟು ನೀವು ಬೇಸರತ್ತಾಗಿ ಇದರಲ್ಲಿ ಕ್ಷಮೆ ಕೇಳಬೇಕು. ಎಲ್ಲ ಕನ್ನಡ ಮನಸ್ಸುಗಳನ್ನ ಕ್ಷಮೆ ಕೇಳಬೇಕು. ಮತ್ತು ನಾನು ಕನ್ನಡ ಪರ ಹೋರಾಟ 2 ದಶಕಗಳಿಂದ ಕನ್ನಡ ಪರವಾಗಿ ಹೋರಾಟ ಮಾಡಿಕೊಂಡು ನಮ್ಮದೇ ಆದಂಥ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ, ಹಾಸನ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ಹೋರಾಟಗಳನ್ನ ಇತಿಮಿತಿಯಲ್ಲಿ ನಡೆಸಿಕೊಂಡು ಬಂದಿರ್ತೀನಿ. ಆದ್ದರಿಂದ ಎಲ್ಲ ನನ್ನ ಪತ್ರಿಕಾ ಮಿತ್ರರು, ಹಿತೈಷಿಗಳು ಮುಂದಿನ ದಿನಗಳಲ್ಲಿ ಚುನಾವಣೆ ಘೋಷಣೆ ಆದಮೇಲೆ ಮುಂದಿನ ದಿನಗಳಲ್ಲಿ ನನಗೆ ಸಹಕಾರ ನೀಡಬೇಕಾಗಿ ಈ ಮೂಲಕ ಕೇಳ್ತೇನೆ. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅವಧಿ ಮುಗಿದು ಚುನಾವಣೆ ಸನ್ನಿಹಿತವಾಗ್ತಾ ಇದೆ. ಆದ್ದರಿಂದ ಅವಧಿ ಪೂರ್ಣಗೊಂಡು, ಆದ್ದರಿಂದ ಒಂದು ಪತ್ರಿಕಾಗೋಷ್ಠಿಯ ವಿಷಯ ಏನಂದ್ರೆ, ನಮಗೆಲ್ಲ ನಮ್ಮ ಕನ್ನಡ ಮನಸ್ಸುಗಳಿಗೆ ಒಂದು ನೋವಿನ ಸಂಗತಿ. ಈಗ ಏನು ಹಾಲಿ ಅಧ್ಯಕ್ಷರಿದ್ದಾರೆ ಮಲ್ಲೇಶ್ ಗೌಡರು, ಒಂದು ವ್ಯಕ್ತಿ ಪರ ಈಗಲೇ ಅವರ ಅಧಿಕಾರದಲ್ಲಿ ಇದ್ದುಕೊಂಡೇ ಒಂದು ವ್ಯಕ್ತಿ ಪರ ನಿಂತಿದ್ದಾರೆ. ಇದು ಪ್ರಜಾಪ್ರಭುತ್ವದಲ್ಲಿ ಅದು ಅವಕಾಶ ಇದೆಯಾ? ಅವರ ಅವಧಿ ಮುಗಿಯೋದ್ರೊಳಗೆ ಎಲ್ಲ ನಮ್ಮ 7 ತಾಲೂಕಿನ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಎಲ್ಲರನ್ನೂ ಸಮನ್ವಯವಾಗಿ ಒಂದು ಮೀಟಿಂಗ್ ಕರೆದು ಅವ್ರು ಮಾಡಿರ್ತಕ್ಕಂಥ ಉದ್ದೇಶ ಇದು ಅಭಿವೃದ್ಧಿ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟಂಥ ಕೊಡುಗೆಗಳನ್ನ ಎಲ್ಲನೂ ಮಂಡನೆ ಮಾಡಿ ಅವರು ರಾಜೀನಾಮೆ ಕೊಟ್ಟು, ಇಲ್ಲ ಅವರು ಅವಧಿ ಮುಗಿದ ತಕ್ಷಣ ಅವರು ಬೇರೆ ಒಂದು ವ್ಯಕ್ತಿಪರ ಪ್ರಚಾರ ಮಾಡಬೇಕಾಗಿತ್ತು. ಆದರೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಮಲ್ಲೇಶ್ ಗೌಡರು ಏನು ಮಾಡಿದ್ದಾರೆ ಅಂದರೆ, ಅವರು ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ 7 ತಾಲೂಕಲ್ಲಿ 2 ತಾಲೂಕಲ್ಲಿ ಮಾತ್ರ ಕನ್ನಡ ಸಾಹಿತ್ಯ ಭವನ ಇದೆ. ಒಂದು ಆಲೂರು, ಒಂದು ಹಾಸನ ಜಿಲ್ಲಾ ಕೇಂದ್ರದಲ್ಲಿ. ಇನ್ನು 5 ಸ್ಥಳಗಳಲ್ಲಿ ಕನ್ನಡ ಭವನ ಇಲ್ಲ. ಅವರು ಚುನಾವಣಾ ಪೂರ್ವದಲ್ಲಿ ಎಲೆಕ್ಷನ್ಗೆ ಕಾಂಪೀಟ್ ಮಾಡಬೇಕಾದ್ರೆ ನಾನು ಭವನ ಕಟ್ತೀವಿ ಅಂತ ಹೇಳಿದ್ರು. ಆ ಆಶ್ವಾಸನೆಯೂ ಈಡೇರಿಸಲಿಲ್ಲ. ನಾನು ಮಲ್ಲೇಶ್ ಗೌಡ್ರನ್ನ ವೈಯಕ್ತಿಕವಾಗಿ ಬಹಳ ಪ್ರೀತಿಸ್ತೀನಿ, ಗೌರವ ಕೊಡ್ತೀನಿ. ಆದರೆ ಅವರ ಅವಧಿ ಮುಗಿದಲೇ ಕೊಟ್ಟ ಮಾತನ್ನು ಅವರು ಬಹಳ ವಾಗ್ಮಿಗಳು, ಸಾಹಿತಿಗಳಾಗಿ, ಹಿತಚಿಂತಕರಾಗಿ, ಈ ಸಮಾಜದ ತೊಡಕುಗಳನ್ನ ನಿವಾರಣೆ ಮಾಡೋ ವ್ಯಕ್ತಿಯಾಗಿ ಇವತ್ತೊಂದು ವ್ಯಕ್ತಿಪರ ನಿಂತರೂ ನಮ್ಗೆಲ್ಲರೂ ವಿಷಾದನೀಯ.
ಯಾದಕ್ಕೆ ಅಂದ್ರೆ ನಿಮ್ಗೆಲ್ಲ ಪತ್ರಕರ್ತ ಮಿತ್ರಗಳು ಎಲ್ಲರಿಗೂ ಅರ್ಥ ಆಗಿರ್ಬೇಕು. ಈ ಈ ಪ್ರಜಾಪ್ರಭುತ್ವದಲ್ಲಿ ಅದಕ್ಕೆ ಅವಕಾಶ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಆರ್ಥಿಕ ಸಬಲತೆ ಅಂತ ಹೇಳಿದ್ದಾರೆ. ಒಂದು ಆರ್ಟಿಕಲ್ ಓದ್ದೆ. ಹಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕನ್ನಡ ಮನಸ್ಸುಗಳು, ಕನ್ನಡ ಸಾಹಿತ್ಯಾಕ್ಷಕರು, ಸಾಹಿತಿಗಳು ಯಾರಿಗೂ ಆರ್ಥಿಕ ಸಬಲತೆ ಕೊಡಕ್ಕಿಲ್ವಾ? ಯಾರು ಈ ಕನ್ನಡ ಸಾಹಿತ್ಯ ಪರಿಷತ್ಗೆ ಒಂದು ದೇಣಿಗೆ ರೂಪದಲ್ಲಾಗಲಿ ಒಂದು ಯಾವುದೇ ರೀತಿಯಾದ ಒಂದು ಸಾಹಿತ್ಯದ ತೇರೆಳೆದಕ್ಕೆ ಯಾರಿಗೂ ಒಂದು ಶಕ್ತಿ ಇಲ್ವಾ? ಇದನ್ನ ನಮ್ಮ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ 15,000 ಏನು ಸದಸ್ಯರಿದ್ದೀವಿ, ನಾವೆಲ್ಲ ಅರ್ಥ ಮಾಡ್ಕೋಬೇಕು ಅದನ್ನ. ಈಗ 28,000 ಈಗ ಹೊಸದೆಲ್ಲ ಸೇರಿದೆ. ಅವರೆಲ್ಲ ಈ ಮಲ್ಲೇಶ್ ಗೌಡ್ರನ ಉದ್ದೇಶ ಏನು? ಆರ್ಥಿಕ ಸಬಲತೆ ಅಂದ್ರೆ ಏನು? ಹಣನೇ ಮುಖ್ಯನ ಸಾಹಿತ್ಯದ ತೇರು ಎಳೆಯೋದಕ್ಕೆ? ಸಾಹಿತ್ಯದ ತೇರನ್ನ ಎಳೆಯೋದಕ್ಕೆ ಹಣನೇ ಮುಖ್ಯನ? ನನ್ನ ಒಂದು ಮೊದಲನೇ ಪ್ರಶ್ನೆ ಅವರಿಗೆ. ಈಗ ನಾವು 28,000 ಜನ ಈ ಹೊಸಬ್ರು ಹಳೆ ಸದಸ್ಯರೆಲ್ಲ ಏನಿದ್ದೀವಿ, ಅವರೆಲ್ಲ ಆರ್ಥಿಕತೆಯಲ್ಲಿ ಸದೃಢವಾಗಿರೋರೆ. ಎಲ್ಲ 500 ರೂಪಾಯಿ ದೇಣಿಗೆ ಕೊಟ್ಟರು ಒಂದು ಆರ್ಥಿಕ ಇದು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಒಳ್ಳೆ ಕೊಡುಗೆ ಸಿಗುತ್ತೆ ಅಂತ ಈ ಸಮಯದಲ್ಲಿ ಹೇಳಕ್ ಬಯಸ್ತೀನಿ. ಆಮೇಲೆ ನಾನು ಮೊದಲೇ ಹೇಳಬೇಕಾಗಿತ್ತು,